ಈ ವಿಡಿಯೋದಲ್ಲಿ ನಮ್ಮ ಮದ್ವೆ ಯಾವಾಗ ಅಂತ ಡೇಟ್ ರಿವೀಲ್ ಮಾಡ್ತೀವಿ ಗೈಸ್. ಅಂಡ್ ತೇಜ ಬಂದಿದ್ದಾನೆ. ಮಾಡ್ಕೊಟ್ಟಿದ್ದು ಎಷ್ಟು ಒಣಗೋಯ್ತು ಅದನ್ನು ತಗೊಂಡೋಗ ಅಲ್ಲ ಹಾಕಿ ಹಾಗ ಅದನ್ನು ಮಡ್ಚಿಡ್ಬೇಕು. ಮದ್ವೆ ಡೇಟ್ ಬಂದು ಮದ್ವೆಗೆ ಇಬ್ರು ಮನೆ ಒಪ್ಕೊಂಡಿದಾರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ನ್ಯೂ ವ್ಲಾಗ್ ಗೈಸ್ ಆ್ಯಂಡ್ ಯುವರ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಗೈಸ್ ಅಂದರೆ ಮದುವೆ ಪ್ರಿಪ್ರೇಷನ್ ನಡೀತಿದೆಯಲ್ಲ, ಸೊ ನಾನು ಸುರಭಿಗೆ ಹೆಲ್ಪ್ ಮಾಡೋಕೆ ಬಂದಿದ್ದೀನಿ ಮನೇಲಿ, ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋಕ್ಕೆ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಮ್ಮ ಮದುವೆ ಯಾವಾಗ ಅಂತ ಡೇಟ್ ರಿವೀಲ್ ಮಾಡ್ತೀವಿ ಗೈಸ್. ಆ್ಯಂಡ್ ಯಾವತ್ತು ಅಂತ ಡೇಟ್ ಹೇಳ್ತೀನಿ. ಮತ್ತು ಈ ವ್ಲಾಗ್ ಪೋಸ್ಟ್ ಮಾಡಬೇಕಾದ್ರೆ ಮೇ ಬಿ ನನಗನ್ಸೋ ಪ್ರಕಾರ ನಿಯರೆಲ್ಲ ಇರುತ್ತೆ ಮದುವೆ ಡೇಟ್, ಯಾಕೆಂದರೆ ಲೇಟಾಗಿ ವ್ಲಾಗ್ ಪೋಸ್ಟ್ ಮಾಡ್ತೀನಿ. ಸೊ ಏನು ಅನ್ಕೋಬಿಡಿ, ಇವತ್ತು ಫುಲ್ಲು ಮನೆಯಲ್ಲೇನು ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್ ಕ್ಲೀನ್ ಮಾಡೋಕ್ಕೆ. ಆಮೇಲೆ ಇನ್ನು ಕಾಂಟೆಂಟ್ ಶೂಟ್ ಮಾಡಿಲ್ಲ ಮದುವೆ ಟೈಮಲ್ಲಿ. ಕಾಂಟೆಂಟ್ ಮದುವೆ ಟೈಮ್ ಅಷ್ಟೊಂದೆಲ್ಲ ಮಾಡ್ಕೋಬೇಕಲ್ಲ, ಸೊ ಅದೊಂದು ಮುಗಿಸ್ಕೋಬೇಕು. ಅದಾದಮೇಲೆ ಮುಂಚೆ ನನಗೆ ಸುರಭಿ ಪ್ರ್ಯಾಂಕ್ ಮಾಡಿದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಬನ್ನಿ ಗೈಸ್, ಇವತ್ತೊಂದು ಕ್ಲೀನಿಂಗ್ ಎಲ್ಲ ಒಂದೊಂದು ಶಾರ್ಟ್ ವೀಡಿಯೋ ಕ್ಲೀನ್ ಮಾಡಬೇಕಾರೆಲ್ಲ ವೀಡಿಯೋ ತೊಗೋತೀನಿ. ಪ್ಲಸ್ ಇವತ್ತು ವ್ಲಾಗ್ ಅದೇನೆ. ಪ್ಲಸ್ ನಮ್ಮ ಡೇಟ್ ರಿವೀಲ್ ಕೂಡ ಮಾಡ್ತೀನಿ. ಮತ್ತು ಆಚೆ ಹೋಗೋದಿದೆ, ಪ್ಲ್ಯಾನ್ ಆಗಿದೆ. ಏನಾರ ಇಲ್ಲಿ ಕೆಲಸ ಮುಗಿದ್ರೆ ಬೇಗ ಹೋಗ್ಬೋದು, ಇಲ್ಲಾಂದರೆ ಇವತ್ತು ನೋಡ್ಬೇಕು ಗೈಸ್ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ, ತೋರಿಸ್ತೀನಿ ನೋಡ್ರಿ ಇವಳು ಯಾವ ಥರ ಕಾಣ್ತಿದ್ದಾಳೆ. ಕಮೆಂಟ್ ಮಾಡಿ ಗೈಸ್, ಯಾವ ಥರ ಕಾಣ್ತಿದ್ದಾಳೆ ಗೈಸ್. ದುಂಡ ಆತಾಗ ಅವನ ಅಜ್ಜಿ ನಾಚ್ಕೊಂಡು ನೀರಾಗೋಯ್ತಿಯಲ್ಲ. ಹಾಂ, ಲಫರ್ ಹೆಂಗ್ ಕಾಣಿಸ್ತಿದೆ ಗೈಸ್, ಹೆಂಗೆ ಕಾಣ್ತಿದ್ದಾಳೆ ಗೈಸ್. ಹಾಂ, ಆಮೇಲೆ ಹಾಂ ಹೊಸ ಲುಕ್ ಆಫ್ ಸುರಭಿ. ಇವತ್ತೆಲ್ಲ ಮ್ಯಾರೇಜ್ ಪ್ರಿಪ್ರೇಷನ್, ಮನೆ ಕ್ಲೀನ್ ಮಾಡ್ತಿದ್ಯಲ್ಲ, ಏನಾಗಿ ಫೀಲ್ ಆಗ್ತಿದೆ? ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಸತ್ತೋಗ್ಬಿಡ್ಬೇಕು ಹಂಗ ಅನ್ಸುತ್ತೆ. ಇವಾಗ ಬರೋದೆಲ್ಲ ಎತ್ಬೇಕು. ನಂದಂತೂ ಜಾಗನೇ ಇಲ್ದಂಗ ಆಗ್ಬಿಡೈತೆ, ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ನೋಡೋಣ. ಆಮೇಲೆ ಇವತ್ತು ಏನು ಸ್ಪೆಷಲ್ ಡೇಟ್ ಅನೌನ್ಸ್ ಮಾಡ್ತಿರ್ತಾನೆ, ಮ್ಯಾರೇಜ್ ಡೇಟ್. ಹೌದು, ಅದ್ ನಾಳೆ ಮಾಡೋಣ. ಇವತ್ತೇನೆ, ನಾಳೆ ಮಾಡೋದು, ಇವತ್ತಿನ ಬ್ಲಾಗೇನೆ. ಓಕೆ ಗೈಸ್, ಇವತ್ತು ಮ್ಯಾರೇಜ್ ಡೇಟ್ ನ ರಿವೀಲ್ ಮಾಡ್ತೀವಿ. ಸೊ ಈಗಲೇ ಮಾಡಲ್ಲ, ಆಮೇಲೆ ಲಾಸ್ಟ್ ಅಲ್ಲಿ ಮಾಡ್ತೀವಿ. ಕುತ್ಕೊಂಡು ಹೇಳ್ತೀವಿ ಗೈಸ್. ಸ್ವಲ್ಪ ಶೂಟ್ ಇದೆ, ಶೂಟ್ ಮುಗೀತು ಇವಾಗ. ಸ್ವಲ್ಪ ಮನೆ ಕ್ಲೀನಿಂಗ್ ಇದೆಲ್ಲ. ಊಟ ಮಾಡಿಲ್ಲ ಗೈಸ್, ಊಟ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಮನೆ ಕ್ಲೀನಿಂಗ್. ಇಲ್ಲೆಲ್ಲ ಹರ್ಕೊಂಡು ಕೂತಿದ್ದಾಳೆ, ಇಲ್ಲಿ ಅಲ್ಲಿ ಒಬ್ಳೆ ಮಾಡ್ಬೇಕು ಅಂತಲ್ಲ. ಅದಕ್ಕೆ ಏನು ನಾನು ಮಾಡ್ಕೊಡಲ್ಲ ಹಂಗಾದ್ರೆ. ನಾನು ಮಾಡ್ಕೊಡಲ್ವಾ? ನೀವ ಅದಕ್ಕೆ ಅಲ್ವಾ ಕರ್ಸಿರೋದು ನಿನ್ನ. ಸರಿ ಬಾ ಮಾಡ. ಮನೆ ಕ್ಲೀನ್ ಮಾಡಕ್ಕೆ ತೇಜ ಬಂದಿದ್ದಾನೆ, ಬಟ್ಟೆ ವಾಶ್ ಮಾಡಕ್ಕೆ. ಮತ್ತೆ ಕೇಳ್ಬಿಟ್ಟು ಕೆಲ್ಸ್ಕೊತಾ ಇದೀನಿ, ಕೇಳ್ಬಿಟ್ಟು ಬ್ರೋ ಬಂದಿದ್ದಾರೆ. ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟೈತೆ. ಹಿಂಗೆ ಗಾಡಿಯಿಂದ ಬಂದ್ರೆ ಎಷ್ಟೊಂದ್ ದಿನ ಊಟ ಆಯ್ತು. ಇವಾಗ ಡೇಟ್ ರಿವೀಲ್ ಮಾಡ್ತಿದ್ದೀವಿ ಕಣ ಮದ್ವೆದು. ಇನ್ನ ಮಾಡಿಲ್ಲ, ಆಮೇಲೆ ಮಾಡ್ತೀನಿ. ನೀನ್ ಮಾಡ್ಬಿಟ್ಟಿಯ, ಅದು ವ್ಲಾಗ್ ನೋಡಿ ಗೊತ್ತಾಗುತ್ತೆ. ನೋಡಿ ಗಾಯ್ಸ್, ಯಾರಮ್ಮ ಮಾಡ್ಕೊಟ್ಟಿದ್ದು? ವಾ, ಅದೇ ಮಾಡ್ಕೊಟ್ರೆ ತಿಂತೀಯಲ್ಲ. ನೀನು ಅಷ್ಟೇ ಅಲ್ವೇನ? ನಿಂಗ್ ಮಾಡಕ್ ಬರಲ್ವಾ? ಮಾಡ್ತೀನಲ್ಲ. ಏನ ವಾಶ್ರೂಮ್ ಅಲ್ಲ? ತಿನ್ನು ಬೇಗ ತಿನ್ಬಿಟ್ಟು ಹೇಳಿ ಟೇಸ್ಟ್ ಹೆಂಗ ತಿನ್ನು. ಅವನಾಗ ಬೇಗ ಇವನೇ ಮಾಡಿದ್ದ. ಅವತ್ತು ಚಿಕನ್ನೇ ತಿಂದಿದೀಯಂತೆ ಮಾಡಿರೋದ್ನ. ಏರ್ ಕಟ್ ಮಾಡಿಸ್ಬೇಕಣ್ಣ ಇವತ್ತು. ನಾನು ಬುಧವಾರ ಮಾಡಿಸ್ತೀನಿ, ಬುಧವಾರ. ಯಾಕೆ? ಮದ್ವೆಗೆ ಈಗ ಮಾಡ್ಸಿದ್ರೆ ಮದ್ವೆ ಅಷ್ಟಲ್ಲಿ ಸೆಟ್ ಆಗುತ್ತೆ. ಫೇಡ್ ಹೊಂಟೋಗೈತೆ. ಫೇಡ್ ಹೋಗ್ಲಿ ಬಿಡು, ನಾನು ಶೂಟ್ ಮಾಡ್ಬೇಕಲ್ಲ, ವಿಡಿಯೋ ಶೂಟ್ ಆಗ್ತದೆ ಇವತ್ತು. ಮಾಡ್ಸಿ ತೇಜನ್ ಕೈಲಿ ಹೋಗಿ ಬಟ್ಟೆ ಹೋಗಿಸ್ತೀನಿ. ಮುಗಿಯಲ್ವೇನಾ? ಮಿಷಿನ್ ತಂದು ಕೊಟ್ಟಿದ್ದೀನಲ್ಲ. ಮಿಷಿನ್ ಇಲ್ಲ, ಅಡಿಗೆ ತೋರ್ಸು. ಮಕ್ಕನ ಅಡಿಗೆ ಮನೇಲಿ ಐತಿ, ಹೇಳಬೇಕು ಸರಿಯಾಗಿ. ನೋಡಿ ವಾಷಿಂಗ್ ಮಾಡ್ತಿದ್ದಾರೆ ಸುರಭಿ ಇವಾಗ ಫಾರ್ ದ ಫಸ್ಟ್ ಟೈಮ್. ಓಯ್, ಏನ್ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡ್ತಾ ಇದೀರಾ? ಕ್ಲೀನಿಂಗ್ ಜೋರಾಗಿ ನಡೀತಿದೆ ಗೈಸ್ ಮನೆಯಲ್ಲಿ, ಪ್ರಿಪ್ರೇಷನ್ ಎಲ್ಲ. ಅದಕ್ಕೆ
ಹಾ ಅದೇನೋ ನೋಡ್ತಾ ಇದ್ದಿಲ್ಲ ನೋಡುವಲ್ ಬರೀ ಡೌಗಳು ಹಾ ಏನು ಯಾಕೆ ನಗಾಡ್ತಾರ ಗೈಸ್ ಇವ್ರು ರೀಸನ್ನೇ ಇರಲ್ಲ ಏನು ಅಂತಾನೆ ಗೊತ್ತಿಲ್ಲ ಸುಮ್ಮನೆ ಅಂತ ನಗಾಡ್ತಾ ಇರ್ತಾರೆ ಇವ್ರು. ಏನ್ ಆಡ್ತಿದ್ ಯಾವ ಕ್ರಿಕೆಟ್ ಆಚೆ ಆಡು ಅಂದ್ರೆ ಫೋನ್ ಆಡ್ತಾ ಸಿಕ್ಕಾಪಟ್ಟೆ ಇದು ಗೈಸ್. ಆಮೇಲೆ ಯಾರು ಗೈಸ್ 7 ಕಾಲ್ ಬರ್ತಿದೆ. ಮೇನ್ ಇಂಟೆನ್ಷನ್ ಇಸ್ ಟು ಗೆಟ್ ಇಟ್ ಜಾಬ್. Yeah, we will provide job also. I think you are at 2025-26 pass. 25 pass out. ಫೇಲ್ ಮ್ಯಾಮ್ Your college like what to study, what to ಕರೆಸ್ಪಾಂಡಿಂಗ್ ಪಾಸ್. I have completed my BE in artificial intelligence and machine learning in East West Institute of Technology. yeah, right? Yeah, ML. Yeah, okay. ನಿಂಕಣ್ಣಿಲ್ಲ ಅಂದ್ರೆ ಹಣೆ Yeah. ಹೇಳ್ಬಿಡ್ತೀನಿ ಬ್ಲಾಗ್ ಅಲ್ಲಿ ಹೇಳ್ತೀನಿ ಈಗ ಏನ್ ಮಾಡ್ತೀಯ ಅಂತ. Sorry? ಓಯ್ ಹಂಗೆ ಮೊಸರು ತಗೊಂಡ್ ಬಾ ಗೈಸ್ ಹೊಂಟೋಗ್ಬಿಟ್ಟ ಗೈಸ್. ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತೇವೆ ಹಾ ಸಾರಿ ಅಂತ ಹೊಂಟೋಗ್ಬಿಟ್ಟ ಆತಗೆ. ಇರ್ಬೇಕಿತ್ತು ಕರೆಸ್ಪಾಂಡಿಂಗ್ ಪಾಸ್ ಓಡ್ಬಿಟ್ಟ ಆತಗಿಬ್ರು 25th ಪಾಸ್ ಅನ್ನ ಅದಕ್ಕೆ ಫೇಲು ಪ್ಲಸ್ ಕರೆಸ್ಪಾಂಡಿಂಗ್ ಪಾಸ್ ಅಂದ್ಬಿಟ್ಟೆ ಓಡ್ಬಿಟ್ಟ ದಡ ಮಮ್ಮ ಕಂಪ್ನಿಯವರು ಕೇಳ್ತಿದ್ರ ಅದಕ್ಕೆ 25th ಪಾಸ್ ಔಟ್ ಅನ್ನ ಏನೋ ಮ್ಯಾಮ್ ಕರೆಸ್ಪಾಂಡಿಂಗ್ ಈ ಫೇಲ್ ಪಾಸ್ ಅಬೌಟ್ ಕರೆಸ್ಪಾಂಡಿಂಗ್ ಅಂದ್ಬಿಟ್ಟು ಓಡ್ಬಿಟ್ಟ ಕೆಳಗಡೆ. ಕರೆಸ್ಪಾಂಡಿಂಗ್ ಅಲ್ಲಿ ಪಾಸ್ ಆಗವನೆ ಫೇಲ್ ಆಗ್ಬಿಟ್ಟು ಒಂದ್ಸಲ ಅಂದ್ಬಿಟ್ಟೆ ಹೋಗ್ಬಿಟ್ಟೆ ಅನ್ಕೊಂಡು. ಪಾಪ ಏನೋ ಹೆಂಗಿರೋ ಮೊಸರು interview ಮಾಡ್ತಿರೋದಾ? ಇಂಟರ್ವ್ಯೂ ಇಲ್ಲ ಸುಮ್ನೆ ಟೈಮ್ ಪಾಸ್ ಆಗಂತ ಮಾತಾಡ್ತಾನೆ ಹಂಗೆ ನೋಡಿ ಚೆನ್ನಾಗಿತ್ತಾ? ಗೈಸ್. ಹಾ ಚೆನ್ನಾಗಿತ್ತಾ? ಓಡ್ಬಿಟ್ಟ ಅದಕ್ಕೆ ಮೊಸರು ತಾಬರೋಗ ಅಂತ ಕಳಿಸ್ದೆ. ಹಂಗೆ ತಿಂಡಿ ತರ್ಸಿ. ನಮ್ನೆಲ್ಲಾ ಬಿಟ್ಟು ತಿಂತಾವ್ ನೋಡಿ ನನ್ ಮಗ. ಮನೆ ಕ್ಲೀನಿಂಗ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಮಾಡ್ದೆಲ್ಲ ಊಟ ಚಡಿತಾವ್ ಆಗ್ಲ. ಇವ್ಳು ನೋಡಿ ಪಾಪ ಮನೆ ಕ್ಲೀನಿಂಗ್ ಮಾಡಿ ಸುಸ್ತಾಗೋಗಳು. ಇವ್ ನೋಡ್ರಿ ಹಾಕತ್ತವ್ ನಮ್ದು ಇವನೇ ತಿಂತಾನೆ ಗಾಯ್ಸ್. ನಾಚಿಕೆ ಆಗಲ್ವಾ? ಹಾ ಮಾ ಏನೋ ಇಂಥವ್ರಿಗೆ ಏನ್ ಹೇಳ್ತೀಯ? ಹೊಡೀರಿ ನಿನ್ಗೆ ಹೋಗಿತಾ ಇರೋದಲ್ಲ ರೀಲ್ಸ್ ನಿಂಗಲ್ಲ ಬ್ರೋ ಇವನ್ಗೆ. ಸೊ ಗೈಸ್ ನಾವು ಊಟ ಮಾಡ್ಬಿಟ್ಟು ಸಿಗ್ತೀವಿ ಗೈಸ್ ಬನ್ನಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಕ್ಲೀನ್ ಮಾಡಕ್ಕೆ ನೋಡ್ರಿ. ಇನ್ನ ವಾಷಿಂಗ್ ಮುಗ್ದಿಲ್ಲ ಇನ್ನ. ಹಿಂಗಾದ್ರೆ ಊರ್ಗ ಮದ್ವೆ ಟೈಮ್ಗೆ ಹೋಗ್ಬೇಕು ಗೈಸ್. ಇನ್ನೊಂದ್ ಹೇಳ್ತೀನಿ ಇವತ್ತು ಹೇಳ್ದಾಗೇನೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂದ್ರೆ ಹೇಳ್ದಾಗೇನೆ ಅನೌನ್ಸ್ಮೆಂಟ್ ಮಾಡ್ತಿದೀವಿ. ಊರ್ಗ್ ಹೋಗ್ಬೇಕು. ಇವಳು ನೋಡ್ರಿ ಹಿಂಗ್ ಕೂತಾಳು. ಹಾ ಲೈಟ್ ಆನ್ ಮಾಡ್ಬೇಕು. ಪಿಂಕ ಅಂತ ಐತೆ ಹಿಂಗ್ ಕೂತಿದ್ದಾಳೆ ನೋಡಿ ಗೈಸ್. ಕ್ಲೀನ್ ಮಾಡ್ಬೇಡ ನೀನು ಲೋಫರ್. ನಾನೇ ಎಷ್ಟಂತ ಮಾಡಿ ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಎಷ್ಟ್ ಮಾಡಿದೀನಿ ಗೊತ್ತಾ? ಅಲ್ಲಿರೋದೆಲ್ಲ ಕ್ಲೀನ್ ಮಾಡಿ ಇವ್ರಿಗೆ ಇದು ಅಂತ ತಂದು ಕೊಟ್ಟಿ, ಆಮೇಲೆ ನಾನು ಸ್ವಲ್ಪ ಹೋಗಿ ಅಲ್ಲಿರೋದೆಲ್ಲ ಬಟ್ಟೆ ಒಣಗಾಕಿ ಇಷ್ಟೆಲ್ಲ ನೋಡಿ ಕೆಲ್ಸ guys, ಮಾಡಿದೀನಿ. ಇನ್ನ ವಾಷಿಂಗ್ ಮಾಡ್ಬೇಕು. ರೂಮಲ್ಲಿ ಬಟ್ಟೆ ಏನ್ ಬಿಡ್ತಿಲ್ಲ ಅವಳು ಇನ್ನ. ಇನ್ನು ಅದೆಲ್ಲ ಮಾಡ್ಬೇಕು. ಇವಾಗ ಎಷ್ಟು ಒಣಗೋಯ್ತು ಅದನ್ನು ತಗೊಂಡೋಗಿ ಅಲ್ಲ ಹಾಕಿ ಆಗ ಅದನ್ನು ಮಡ್ಚಿಡ್ಬೇಕು. ಸೊ ಇಷ್ಟೆಲ್ಲ ಕೆಲ್ಸ ಮಾಡಿದೀನಿ. ಏನ್ ಕೆಲ್ಸ ಮಾಡ್ದಿರೋ ತರ ಮಾತಾಡ್ತಾ ಇದ್ದೀರಲ್ಲ, ಏಕೆ ಬೇಕಾವದೆ? ಬೇಕಾ? ಅದೇ ನನ್ಗೇನೆ ಏನಕ್ಕೆ ಏನಕ್ಕೆ ಸುಳ್ಳು ಹೇಳ್ತೀರಾ ನನಗೆ? ಗೈಸ್ ಇನ್ನ ಎಷ್ಟು ಕೆಲ್ಸಗಳು ಬಾಕಿ ಇದಾವೆ ಗೊತ್ತಾ? ಮತ್ತೆ ಹ್ಯಾಪಿ ಆಗ್ತಿಲ್ವ ಡೇಟ್ ಅನೌನ್ಸ್ ಮಾಡ್ತಿದ್ಯಲ್ಲ? ಅನೌನ್ಸ್ ಮಾಡ್ಬಿಡೋದ ಇವಾಗ ಕುತ್ಕೊಂಡು. ಸೊ ಗೈಸ್ ಈಗ ಟ್ರೈಪಾಡ್ಗೆ ಹಾಕ್ಬಿಡ್ತೀನಿ. ನಮ್ಮ ಮದ್ವೆ ಡೇಟ್ ಅನೌನ್ಸ್ ಮಾಡ್ತಿದ್ದೀನಿ ಗೈಸ್ ಯಾವತ್ತು ಅಂತ. ಸೊ ಟ್ರೈಪಾಡ್ಗೆ ಹಾಕ್ಲಾ ಇಲ್ಲ ಹಂಗೆ ಇಡಿಲ್ಲ? ಟ್ರೈಪಾಡ್ಗೆ ಹಾಕ್ಬಿಡ್ಲಾ? ಬಾಯ್ ಬಿಟ್ಲು ಅಂತ ಪಾಪರ್ ನಿದ್ದೆ ಗೊತ್ತಾಯ್ತಾ? ಬನ್ನಿ ಗೈಸ್ ಟ್ರೈಪಾಡ್ಗೆ ಫಿಕ್ಸ್ ಮಾಡೋಣ. ಇಟ್ಕೋ. ಸೊ ಹೈ ಗಾಯ್ಸ್, ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು. ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದು. ಸೊ ಅದರಿಂದ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗ್ಲಿಲ್ಲ ಗೈಸ್. ಇವಳು ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗ್ಲಿಲ್ಲ. ಎಲ್ಲ ಕ್ಲೀನಿಂಗ್ ಮಾಡ್ಬೇಕಿತ್ತಲ್ಲ ಮನೆ. ಮದ್ವೆ ತಯಾರಿದ್ದು ಎಲ್ಲ ಕ್ಲೀನಿಂಗ್ ಮಾಡ್ಬೇಕಿತ್ತು.
ಸೊ ಅದರಿಂದ ಕರೆಕ್ಟಾಗಿ ಏನು ಮಾಡಕ್ ಆಗ್ಲಿಲ್ಲ. ಏನಂತ ಸೊಂಟನೇ ಇಲ್ಲ. ಯಾಕೆ ಕೆಲ್ಸ ಮಾಡಿದಿರಲ್ಲ ಮತ್ತು ಬಿದೋಗೈತೆ ಅಂತ. ಬಿದ್ ಮತ್ ಕೂತೈತೆ ಅದೇ ಬಿದೋಗಿ ಕೂತೈತೆ. ಲಟ್ವಿ ಇನ್ನ ಹಾಲು ಕುಡಿಯೋ ಮಕ್ಳ ಚಿಕ್ಕ ಹುಡುಗಿನ ಮದ್ವೆ ಆಗ್ತಾ ಇದೀನಿ. ಯಾಕೆ ನೋಡಿ ಬಿಡಿ ನಾವು ಮಾತಾಡಿ. ಸೊ ಗೈಸ್ ಇನ್ನೊಂದೇನಂದ್ರೆ ಮೇಡಮ್ ಅವರು ಡೇಟ್ ಅನೌನ್ಸ್ ಮಾಡ್ತಿದ್ದಾರೆ, ಯಾವಾಗ ಏನು ಅಂತ. ಇನ್ವಿಟೇಷನ್ ತಂದು ಬಿಡ್ಲಾ ಇಲ್ಲ ಏನ್ ಮಾಡ್ಲಿ? ಬೇರೆ ಬಿಡಿ, ಅವ್ರು ನೋಡಿದಾರಲ್ಲ ಆಲ್ರೆಡಿ. ನೋಡಿದಾರಲ್ಲ. ಸೊ ನಮ್ಮ ಮದ್ವೆ ಡೇಟ್ ಯಾವಾಗ ಅಂದ್ರೆ ನಾನು ಹೇಳ್ತೀನಿ, ಹೇಳ್ತೀಯಾ? ನೀವ್ ಹೇಳಿ. ನೀವ್ ಹೇಳಿ. ಹೇಳು ನೀನು, ಪರವಾಗಿಲ್ಲ. ಗೈಸ್ ನಮ್ಮ ಮದ್ವೆ ಡೇಟ್ ಬಂದು ಬೇಡ ಬೇಡ 14th 15th. ಯಾವ ತಿಂಗಳು ಈ ಮತ್ತೆ ಕೇಳಿಸ್ಕೊಂಡ್ರಲ್ಲ ಗೈಸ್, 14th ಮತ್ತೆ 15th ನಮ್ಮ ಮದುವೆ. ಸೊ ನಮ್ಮ ಊರಲ್ಲಿ. ಸೊ ಮತ್ತೆ ನಮ್ಮ ಮದ್ವೆಗೆ ಇಬ್ರು ಮನೆ ಒಪ್ಕೊಂಡಿದಾರ ಇಲ್ಲ ಯಾವ ತರ ಮದ್ವೆ ಆಗ್ತಿದೀವಿ, ಸುರಭಿ ಮನೆ ಒಪ್ಕೊಂಡಿದಾರ ಇಲ್ಲ ನಮ್ಮ ಮನೆ ಏನು ಒಪ್ಕೊಂಡಿದ್ದಾರೆ ಏನು ಎಂತ ಅಂತ ಎಲ್ಲಾನು ಸಹ ಹೋಗ್ತಾ ವ್ಲಾಗ್ ಅಲ್ಲಿ ಹೇಳ್ತೀವಿ, ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಸೊ ನೀವ್ ಹೇಳ್ದಾಗೇನೆ ಇದ್ರ ಜೊತೆ ಕಲರ್ ಚಾಲೆಂಜ್ ವ್ಲಾಗ್ ಬೇಕು ಅಂತ ಹೇಳಿದ್ರಿ ಅಲ್ಲ, ಅದನ್ನು ಕೂಡ ಈ ವ್ಲಾಗ್ ಆಗಿ ನೆಕ್ಸ್ಟ್ ವ್ಲಾಗ್ ಗೆ ಪೋಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಮಾಡಕ್ಕೆ ಟೈಮ್ ಸಿಕ್ಕಿದ್ರೆ. ಮಾಡ್ಲೇಬೇಕಿದೆ. ಯಾವ್ಯಾವ ಕಲರ್ ಸೆಲೆಕ್ಟ್ ಮಾಡ್ಬೇಕು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ, ಅದನ್ನೇ ಫೈನಲಿಸ್ಟ್ ಮಾಡ್ತೀವಿ ಹೌದು ಅಲ್ಲ. ಯಾವ್ಯಾವ ಕಲರ್ ಏನು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಗೈಸ್. ಏನಂತ ನೀವು ಕಲರ್ಸ್ ನ ಗೆಸ್ ಮಾಡಿ, ಗೆಸ್ ಮಾಡ್ರಿ. ಮತ್ತೆ ನಾವ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಮದುವೆ ಬಗ್ಗೆ ಮಾತಾಡೋ ಡೇಟ್ ಬಗ್ಗೆ 14th 15th ಗೈಸ್. ಏನಕ್ಕೆ ಅಂದ್ರೆ ಯಾರನ್ನೂ ಇನ್ವೈಟ್ ಮಾಡ್ತಿಲ್ಲ. ಸೊ ಸದ್ಯಕ್ಕೆ ನಾವೇನೆ ಆಗ್ತಿರೋದು ಇವಾಗ. ಜಸ್ಟ್ ನೋಡೋಣ, ನಿಮಗೆ ಹೋಗ್ತಾ ಹೋಗ್ತಾ ನಾವು ಮನೆಯೆಲ್ಲ ಹೋದಾಗ ವ್ಲಾಗ್ ಮಾಡ್ತೀನಲ್ಲ, ಗೊತ್ತಾಗುತ್ತೆ ನಿಮ್ಗೆ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದಾರ ಇಲ್ವಾ ಏನು ಅಂತ. ತುಂಬಾ ಜನ ಡೇಟ್ ಇದೆ ಅಂತ ಹೇಳಿದ್ರಿ. ಸೊ ಡೇಟ್ ನಾವು ಆಲ್ರೆಡಿ ಆಗಿದೆ. ಸೊ ನಿಮ್ಗೆಲ್ಲ ಹೋಪ್ ಅನ್ಸಿದೆ, ಹ್ಯಾಪಿ ಅಂತ ಅನ್ಕೊಂಡಿದೀನಿ ಗೈಸ್. ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಯಾವ ತರ ಅಪ್ಡೇಟ್ ಕೊಡ್ತೀವಿ ಅಂತ ನೀವೇ ನೋಡಿ ಬ್ಲಾಗ್ ಮುಖಾಂತರ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್, ಯಾಕೆಂದ್ರೆ ನಿಮ್ಮ ಸಪೋರ್ಟ್ ಇಂದಾನೆ ನಮ್ಗೊಂದು ಇದು ಸಿಗುತ್ತೆ. ಏನ್ ಸಿಗುತ್ತೆ? ಲಿಪ್ಸ್ಟಿಕ್ ಹಾಕೊಂಡಿದ್ದಾರೆ ಗೈಸ್, ಬ್ಲಾಗ್ ಮಾಡ್ತಿದ್ದೀನಿ. ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದ್ದಾರೆ. ನಿಜ, ಗಾಡ್ ಪ್ರಾಮಿಸ್. ನೋಡಿ ಗೈಸ್, ರೆಸ್ಪೆಕ್ಟ್ನೇ ಕೊಡಲ್ಲ. ರೆಸ್ಪೆಕ್ಟೇ ಇಲ್ಲ. ಹಿಂಗಾಗ್ತಿಲ್ಲ ಗೈಸ್, ಮಾಲ್ ಒಳಗಡೆ ಎಲ್ಲ ಹೋಗ್ಬಿಟ್ರೆ. ಅದ್ರ ಅರ್ಥ ಏನು ಅಂದ್ರೆ ಪೋಕಿ ಬಾಯ್. ಪೋಕಿ ಬಾಯ್ ಅಂದ್ರೆ ಹುಡುಗಿ ಇದಾರೆ ಅದು ನೋಡ್ಬಿಡಿ ಅಂತ. ಪೋಕಿ ಬಾಯ್ ನಾನು ಏನ್ ಮಾಡ್ರು ಮಾಡ್ಸ್ಕೊತೀರಾ ಅಂತ. ಇವಾಗ ನೋಡಿ ಈ ತರ ಎಲ್ಲ ಹಾಕ್ತಿವಿ, ಈ ತರ ನಿಮ್ ಬಾಯ್ ಫ್ರೆಂಡ್ಗೂ ಹಾಕಿ ಅವ್ರು ಖುಷಿ ಆಗುತ್ತೆ ಅನ್ಕೋತೀವಿ. ಖುಷಿ ಆಗ್ಲಿಲ್ಲ ಆಯ್ತು 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 ಕರೆಕ್ಟ್ ತಿರ್ಕೊಂಡ್ ಹೇಳಿ. ಸೊ ಗೈಸ್, ಡೇಟ್ ಅನೌನ್ಸ್ ಮಾಡಿದೀವಿ ಆಲ್ರೆಡಿ. ತುಂಬಾ ಅಂದ್ರೆ ತುಂಬಾ ಕೆಲಸಗಳಿದೆ, ಇನ್ನ ಕೆಲಸಗಳು ಮುಗಿಸ್ಕೋಬೇಕು, ಅದ್ರ ಜೊತೆ ಬ್ಲಾಗ್ಗಳನ್ನ ಮಾಡ್ಬೇಕು. ಪ್ಲಸ್ ಎವ್ವಿ ತಲೆನೋವು ಆಗ್ತಿದೆ, ಟೆನ್ಷನ್ ಆಗ್ತಿದೆ. ಈ ಕಡೆ ಕಾಂಟೆಂಟ್ ಕೊಡ್ಬೇಕು, ಕಾಂಟೆಂಟ್ ಶೂಟ್ ಮಾಡ್ಬೇಕು, ಬ್ಲಾಗ್ ಮಾಡ್ಬೇಕು. ಸೊ ಕಾಂಟೆಂಟ್ ಶೂಟ್ ಮಾಡ್ಬೇಕಾದ್ರೆ ಏನಷ್ಟು ರಿಸ್ಕ್ ಆಗ್ತಿರ್ಲಿಲ್ಲ. ಬ್ಲಾಗ್ ಸಿಕ್ಕಾಪಟ್ಟೆ ಎವ್ವಿ ರಿಸ್ಕ್ ಆಗ್ಬಿಟ್ಟಿದೆ. ಸೊ ಅದ್ರಿಂದ ರಿಸ್ಕ್ ತಗೊಳ್ಳೇಬೇಕು. ಲೈಫಲ್ಲಿ ರಿಸ್ಕ್ ತಗೊಳ್ಳೇನೆ ಮುಂದೆ ಬರೋದು ಅನ್ನೋ ರೀಸನ್ಗೋಸ್ಕರ ರಿಸ್ಕ್ ತಗೊಂಡಿದ್ದೀನಿ. ನೀವು ಹಿಂಗೆ ಲೈಕ್ ಎಲ್ಲ ಜೀರೋ ಇಂದಾನೆ ಗೈಸ್ ಆಗೋದು. ಈಗ ಒಂದು ಬ್ಲಾಗರ್ ಆಗ್ಬೇಕು, ಯೂಟ್ಯೂಬ್ ಬ್ಲಾಗರ್ ಆಗ್ಬೇಕು ಅಂದ್ರೆ ಎಲ್ಲ ಜೀರೋ ಇಂದಾನೆ ಸ್ಟಾರ್ಟ್ ಆಗೋದು. ಫಾರ್ ಎಕ್ಸಾಂಪಲ್ ನಾವು ಮದ್ವೆ ಆಗೋ ಪ್ಲಾನಿಂಗ್ ಇರ್ತದೆ ನೋಡಿ, ಮದ್ವೆ ಇಷ್ಟ ಬೇಗ ಆಗ್ತಿದೀವಿ. ಅದೇ ರೀತಿ ಬ್ಲಾಗರ್ ಆಗೋ ಪ್ಲಾನಿಂಗ್ ಇರ್ಲಿಲ್ಲ, ಮುಂದೆ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಹಂಗೆ ಇದೇ ರೀತಿ ಆಗುತ್ತೆ. ಸೊ ನಿಮ್ ಸಪೋರ್ಟ್ ಇದ್ರೆ ಗೈಸ್ ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ. ಸೊ ಬೇಕು, ನಿಂದ ಆಲ್ರೆಡಿ ಇರುತ್ತೆ ಆಡಿಯನ್ಸ್ ಸಪೋರ್ಟ್ ಮೇನ್ ಬೇಕು. ನಾನು ಕೇಳಲಿಲ್ಲ ನೀನ್ ಸಪೋರ್ಟ್ ಮಾಡ್ತೀಯಾ ನೋಡಿ ಗೈಸ್. ಒಂದೊಂದ್ ಬಿಡ್ತಾ ಇರ್ತಾಳೆ ಹಂಗಾರ ಬಿಸ್ಕೆಟ್ಗಳ. ಸೊ ಗೈಸ್ ಕ್ಲೀನಿಂಗ್ ಮಾಡ್ಬೇಕು ಗೈಸ್. ಕ್ಲೀನಿಂಗ್ ಮಾಡ್ಕೊಂಡು ಸೊ ತೋರಿಸ್ತೀವಿ ಇನ್ನ ಏನೇನ್ ಕ್ಲೀನಿಂಗ್ ಆಗಿದೆ. ಆಮೇಲೆ ಊಟ ಮಾಡ್ಕೊಂಡು ಕೊನೆಗೆ ಬ್ಲಾಗ್ ನ ಎಂಡ್ ಮಾಡ್ತೀನಿ. ಸೊ ಎಷ್ಟು ಗಂಟೆ ಕ್ಲೀನಿಂಗ್ ಮುಗ್ದಿದೆ ಅಂತ ಟೈಮ್ ನ ಫೋನಲ್ಲಿ ತೋರಿಸ್ಬಿಟ್ಟು ಈ ಬ್ಲಾಗ್ ನ ಎಂಡ್ ಮಾಡ್ತೀನಿ ಗೈಸ್. ಸೊ ಫೈನಲಿ ನಾವು ಹೇಳ್ದಾಗೆ ಮದುವೆ ಡೇಟ್ ಅನೌನ್ಸ್ ಮಾಡಿದೀವಿ. ಸಿಗ್ತೀನಿ ನೆಕ್ಸ್ಟ್ ಕ್ಲಿಪ್ ಅಲ್ಲಿ. ಸೊಳ್ಳೆ ಅಲ್ಲ, ನೀನ್ ಸೊಳ್ಳೆ ನೋಡಿ. ಸೊ ಅಂದಿದ್ದು ಗೈಸ್, ಕೂಲ್ ಉದ್ದ ಆಗ್ಬಿಟ್ಟೈತಿ. ಹಿಂಗ ಅನ್ಕೊಂಡ್ ಕಿತ್ಕೋಬೇಕು. ಒಂದೇ ಸಲ ಕಟ್ ಮಾಡಿಸ್ಬಿಡೋಣ ಮದ್ವೆಗೆ ಅಂತ. ನಾನು ಕಟ್ ಮಾಡಿಸ್ತೀನಿ. ನಂತರ ಗುಂಡ್ ಹೊಡ್ಸ್ಬಿಡು, ಪೇಟ ಹಾಕ್ಬಿಡಿ ಅಂತ. ಸೊ ನೆಕ್ಸ್ಟ್
ಕೆಲಸ ಪ್ರಿಪ್ರೇಷನಲ್ಲಿ ಸಿಗ್ತೀನಿ. ಬನ್ನಿ, ಬ್ಲಾಗ್ನ ಕಂಟಿನ್ಯೂಟಿ ಆಗಿ ನೋಡ್ರಿ, ಕಾಮೆಂಟ್ ಮಾಡ್ರಿ. ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಳು ಏನೇನಾದ್ರು ಬ್ಲಾಗ್ ಅಲ್ಲಿ ಮಾಡಿದ್ರೆ, ಅಲ್ವೇನೆ? ನಾನ್ ಮಾಡೋದ್ ಹಿಂಸೆ ಆಗುತ್ತಾ? ಹಿಂಸೆ ಅಲ್ಲ, ಅವ್ರನ್ನ ಕೇಳು. ನಾನ್ ಮಾಡೋದ್ ಹಿಂಸೆ ಆಗುತ್ತಾ ಗೈಸ್? ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ guys. ಗೊತ್ತಾಗುತ್ತೆ ಅವಾಗ ನಿಮ್ಗೆ. ಕಮೆಂಟ್ ಮಾಡಿ. ಸೊ ಇವಳು ಇರೋದೇ ಹಿಂಗೆ guys. ಇವಾಗ- ನಿಮ್ಮೊಂದು ಇವಾಗ 2 ದಿನ ಇಷ್ಟ ಕರ್ಕೊಂಡು ಹೋಗ್ಬಿಡಿ ನೀವು. ಇವಾಗ ಇಷ್ಟ ಆದ್ರೂ ಮಾತಾಡ್ತಿದ್ದೀನಿ, ಅವ್ರೇನ್ ಕಮೆಂಟ್ ಮಾಡೋದು ಅದು ಸ್ಟಾಪ್. ನೀವೊಂದು 2 ದಿನ ಕರ್ಕೊಂಡು ಹೋಗ್ಬಿಡಿ, ಗೊತ್ತಾಗುತ್ತೆ. ಏನ್ ಮಾಡ್ತೀನಿ? ಇವಳು ಹೆಂಗೆ ರಿಯಲ್ ಆಗಿರ್ತಲ್ಲ, ಲೈಕ್ ಹಿಂಗೆ ಇದು ಮಾಡ್ತಾಳ ಅಂತಾರೆ. ಸಿಕ್ತವ್ರೆಲ್ಲ ಹಂಗೆ ಸುಮಾರು ಜನ ಹೇಳಿದ್ದಾರೆ. ನೀವು ವಿಡಿಯೋ ಮಾತ್ರ ಹಿಂಗೆ ಅನ್ಕೊಂಡಿದ್ದೀನಿ, ರಿಯಲ್ ಆಗಿ 1 hour ಹೇಳೋರಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಬೇಗ ಹೇಳು. ಅಡ್ಜಸ್ಟ್ ಆಗ್ಬಿಡ್ತೀನಿ ಅವ್ರಿಗೆ, ವೈಬ್ ಮ್ಯಾಚ್ ಮಾಡ್ತೀನಿ. ಆಮೇಲೆ ನಾನು ಪೂಗಿಗಂತ ಟೈಮ್ ನೋಡಿ 11:41. ಇವಾಗ ಬುಕ್ ಮಾಡ್ಕೊಂಡಿದ್ದಾರೆ. ಗೈಸ್ ಏನ್ ಮಾಡೋದು? ಇನ್ನ ಕೆಲ್ಸನೇ ಮುಗ್ದಿಲ್ಲ. ಎಳ್ನೀರು ನೋಡಿ, ಎಳ್ನೀರು ಅದು ಕಜ್ಜಿ ಎಳ್ನೀರು. ಯಾವ ಇಲ್ಲಿ ನೋಡಿ guys. ಬೆಂಗಳೂರಲ್ಲಿ ಸಿಗದೆ ಇಂತ ಎಳ್ನೀರು. ಬೆಂಗಳೂರು ಪೀಪಲ್ಸ್ ಇದೇ ಬೆಳೆ ಕಾಲ. ಬೆಳಗ್ಗೆ ನೋಡಿ ಕೆತ್ತಿ ಊರಲ್ಲಾದ್ರೆ ಏನೋ ಮರದಲ್ಲೇ ಇರುತ್ತೆ, ಇವ್ರ ಮರದಲ್ಲಿ ಗೈಸ್ ನನ್ ಮರ ಅಲ್ಲ, ನಮ್ಮೂರಲ್ಲಿ ತೋಟದಲ್ಲಿ ಮರದಲ್ಲಿ ಇರುತ್ತೆ ಅನ್ನೋ. ಅದೇ ಏನ್ರಿ ಇಲ್ಲಿ ಇಲ್ಲಿಂದ ಇವ್ ಇಂತ ಎಲ್ಲಿನೆಲ್ಲ ಕುಡಿಬೇಡ ಬಾ, ನಮ್ ಊರ್ಗೆ ಕರ್ಕೊಂಡ್ ಹೋಗ್ತೀನಿ, ಅಲ್ಲಿ ಚಹಾ ಕುಡಿಸ್ತೀನಿ, ಹಂಗೆ ಹಿಂಗೆ ಅಂತ ಕರ್ಕೊಂಡ್ ಹೋಗ್ತಾರೆ. ಬಟ್ ಅಲ್ಲಿ ಹೋಗಿದ್ ದಿನದಿಂದ ಬರೋ ದಿನವರೆಗೂ ಅಪ್ಪ ಬಿಟ್ರೆ ಇವ್ರು ಒಂದಿನಾದ್ರೂ ಸ್ವತಃ ಹೋಗಿ ಕಿತ್ಕೊಂಡ್ ಬಂದು ನನ್ ಕುಡ್ಸೇ ಇಲ್ಲ ಗೈಸ್. ನಂಗ್ ಮರ ಏನ್ ಅನ್ಬೇಕಿ ನೀವ್ ಇಂಥವ್ರಿಗೆಲ್ಲ? ಇಂಥವ್ರಿಗೆಲ್ಲ ಏನ್ ಹೇಳ್ಬೇಕು? ಮರ ಹತ್ಬೇಡಿ ಅಂತ ನಾನ್ ಕಜ್ಜಿ ಎಣ್ಣೆ ಹೇಳ್ತಾ ಕುಡಿಯೋದು, ಇಲ್ಲ. ಅದ್ ಕಜ್ಜಿ ಎಣ್ಣೆ ಕಿಲ್ಸ್ಬೇಕು ಕುಡಿ. ಹೋಗ್ಬಿಟ್ಟಿ ಆಮೇಲೆ ಕಿಲ್ಸ್ಬಿಟ್ರು ತಗೊಂಡ್ಬರ್ಬೇಕು. ಆಮೇಲೆ ಏನಮ್ಮಲೆ ಕುಡಿ. ಹೋಗಲ್ಲಿ ಇನ್ನ ಎಷ್ಟು ದನದು ಇನ್ನ ಎಷ್ಟು ಬಟ್ಟೆ ಐತೆ? ಇನ್ನಿಲ್ವಾ? ಇಷ್ಟೇನ ಒಳಗಿಲ್ವಾ ಇನ್ನ? ಕೇಳಿಸ್ಕೊಳ್ರಿ, ಹ್ಮ್. ದನದು ಸಗಣಿ ತಿನ್ನು. ಬಿದ್ದಿರುತ್ತೆ, ಅದನ್ನ ತಗೊಂಡ್ ತಲೆಗೆ ಹಚ್ಕೊಳ್ಳಿ ನೀನ್ ತಿನ್ನು. ಇಷ್ಟೇನ ಇನ್ನೇನಿಲ್ವ ಬಟ್ಟೆ? ಅಷ್ಟೇ. ಹ? ಅಷ್ಟೇನಾ? ಅಷ್ಟೇ. ಸೊ ಗಾಯ್ಸ್, ನೆನ್ನೆ ಬ್ಲಾಗ್ ಎಂಡ್ ಮಾಡೋದು ಲೇಟ್ ಆಯ್ತು ಗಾಯ್ಸ್. ಸೊ ಅದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಮಿಡ್ ನೈಟ್ ಆಗಿತ್ತು. ಸೊ ಅದಕ್ಕೇನೆ ಸೊ ಈ ಬ್ಲಾಗು ಚಿಕ್ಕದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಮತ್ತು ನಮ್ಮದು ಡೇಟ್ ಕೂಡ ರಿವೀಲ್ ಮಾಡಿದ್ವಿ. ಸೊ ನೆಕ್ಸ್ಟು ಮತ್ತು ಅಪ್ಡೇಟ್ ಬಗ್ಗೆ ಬ್ಲಾಗ್ ಬೇಕು, ಮತ್ತು ಕಾಂಟೆಂಟ್ ಬಗ್ಗೆ ಯಾವ ಬ್ಲಾಗ್ ಬೇಕು ಕಮೆಂಟಲ್ಲಿ ತಿಳಿಸಿ. ಅದೇ ಬ್ಲಾಗ್ನ ನಾವು ಕೂಡ ಟ್ರೈ ಮಾಡ್ತೀವಿ, ಇನ್ನು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಸಪೋರ್ಟಿಗೆ ಇರಬೇಕು. ಮತ್ತು ಲವ್ ಯು ಲಾಟ್ ಗೈಸ್, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡ್ರಿ. ನೀವು ಸಪೋರ್ಟ್ ಮಾಡಿ. ಸೊ ಸ್ವಲ್ಪ ಆಚೆ ಹೋಗೋದಿದೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಇದೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಟಾಟಾ, ಸಿ.